ನಮ್ಮ ಬೆಂಗಳೂರು ಜಗತ್ತಿನಲ್ಲೇ ಪ್ರಸಿದ್ಧಿ ಪಡೆದಿರುವ ವಿಭಿನ್ನ ವಿಶಿಷ್ಟ ಕಾಸ್ಮೋ ಸಂಸ್ಕೃತಿಯ ನಗರಿ. ಇಲ್ಲಿ ಪ್ರತಿನಿತ್ಯ ಒಂದಿಲ್ಲೊಂದು ವಿಶೇಷ ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ. ನಮ್ಮ ನಗರಿಯಲ್ಲಿ ನಡೆಯುವ ಮೇಳಗಳು ಒಂದಕ್ಕಿಂತ ಒಂದು ಭಿನ್ನ. ಹಾಗಿದ್ರೆ ಈ ವಾರ ನಮ್ಮ ಸಿಲಿಕಾನ್ ನಗರಿ ಯಾವೆಲ್ಲ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಯಿತು ಅಂತ ನೋಡ್ಕೊಂಡು ಬರೋಣ. ಇದು ಈ ವಾರದ ವೀಕ್ಲಿ ರೌಂಡ್ ಅಪ್. ನಾನು ವಿಶ್ವಾಸ್ ಭಾರದ್ವಾಜ್. ಬಿಎಂಟಿಸಿ ಬಸ್ನಲ್ಲಿ ಕಂಡಕ್ಟರ್ ಹಾಗೂ ಪ್ರಯಾಣಿಕರ ನಡುವೆ ನಡೆಯುತ್ತಿದ್ದ ಚಿಲ್ಲರೆ ಕಿತ್ತಾಟಕ್ಕೆ ಬ್ರೇಕ್ ಬೀಳಲಿದೆ. ಬಡವರಾದರೂ ಶ್ರೀಮಂತರಾದರೂ ಕನಸಿಗೆ ಯಾವ ಅಡ್ಡಿ ಇರೋದಿಲ್ಲ. ಸ್ಲಮ್ ಏರಿಯಾಗಳ ರಸ್ತೆಯಲ್ಲಿ ಚೆಂಡು ಹಿಡಿದು ಆಡೋ ಮಕ್ಕಳ ದೇಶವನ್ನು ಪ್ರತಿನಿಧಿಸಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಯಲ್ಲಿ ಭಾಗವಹಿಸುವ ಕನಸಿಗೆ ನೀರೆರೆದು ಪೋಷಿಸ್ತಾ ಇದೆ ಸಿಲಿಕಾನ್ ಪಟ್ಟಣದ ಒಂದು ಸಂಸ್ಥೆ. ಇನ್ನು ಹಳೆಯ ಬಿಎಂಟಿಸಿ ಬಸ್ಗಳ ಬದಲಿಗೆ ಹೈಟೆಕ್ ಬಸ್ಗಳು ರಸ್ತೆಗಿಳಿತಾ ಇದೆ. ಇವಿಷ್ಟು ಸ್ಟೋರಿಗಳ ಜೊತೆಗೆ ವೆಂಕಟಪ್ಪ ಆರ್ಟ್ ಗ್ಯಾಲರಿಯ ಮುಂಗಾರು ಸಂಭ್ರಮದ ಝಲಕ್ ಕೂಡ ನಿಮಗಾಗಿ ಕಾದಿದೆ. ಬಿಎಂಟಿಸಿ ಪ್ರಯಾಣಿಕರು ಚಿಲ್ಲರೆ ಇಲ್ಲದೆ ನಿರ್ವಾಹಕನ ಜೊತೆ ಜಗಳವಾಡುವ ಪರಿಸ್ಥಿತಿಗೆ ಇನ್ಮೇಲೆ ಬ್ರೇಕ್ ಬೀಳಲಿದೆ. ಕ್ಯಾಶ್ಲೆಸ್ ಸೇವೆ ಒದಗಿಸೋಕೆ ಬಿಎಂಟಿಸಿ ಸಜ್ಜಾಗಿದ್ದು ಸ್ಮಾರ್ಟ್ ಕಾರ್ಡ್ ಯೋಜನೆಯನ್ನ ಜಾರಿಗೆ ತಂದಿದೆ. ಈ ಯೋಜನೆಯ ಸ್ಮಾರ್ಟ್ ಕಾರ್ಡ್ಗಳನ್ನ ಸಿಎಂ ಸಿದ್ದರಾಮಯ್ಯ ವಿದ್ಯಾರ್ಥಿಗಳಿಗೆ ನೀಡುವ ಮೂಲಕ ಲೋಕಾರ್ಪಣೆಗೊಳಿಸಿದ್ರು. ಜೊತೆಗೆ ಮೆಜೆಸ್ಟಿಕ್ ಮೇಲ್ಸೇತುವೆ ಹಾಗೂ ಬಿಎಂಟಿಸಿಯ 150 ಹೊಸ ಬಸ್ಗೂ ಚಾಲನೆ ನೀಡಿದ್ರು. ₹25 ಕೊಟ್ಟು ಪ್ರೀಪೇಯ್ಡ್ ಸ್ಮಾರ್ಟ್ ಕಾರ್ಡ್ ಪಡೆದು 10,000ವರೆಗೂ ರೀಚಾರ್ಜ್ ಮಾಡಿಸಬಹುದು. ಜೊತೆಗೆ ಡೆಬಿಟ್ ಕಾರ್ಡ್ ರೀತಿಯೂ ಬಳಸಬಹುದು. ಸದ್ಯ 4.5 ಲಕ್ಷ ವಿದ್ಯಾರ್ಥಿಗಳಿಗೆ ಪಾಸ್ ಮಾಡಿಕೊಡಲಾಗ್ತಾ ಇದೆ. ಅಕ್ಟೋಬರ್ ವೇಳೆಗೆ ಹಂತ ಹಂತವಾಗಿ ಎಲ್ಲಾ ಬಸ್ಗಳಿಗೂ ಸ್ಮಾರ್ಟ್ ಕಾರ್ಡ್ ಸೇವೆ ವಿಸ್ತರಿಸಲಾಗುತ್ತೆ. 3-4 ತಿಂಗಳಲ್ಲಿ ಮೆಟ್ರೋಗೂ ಲಿಂಕ್ ಮಾಡೋಕೆ ಪ್ಲಾನ್ ಮಾಡಲಾಗಿದೆ. ಆದರೆ ಮೆಟ್ರೋ ಬರೋದ್ರಿಂದ ಸಂಸ್ಥೆಗೆ ಯಾವುದೇ ನಷ್ಟ ಆಗಲ್ಲ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ವಿಶ್ವಾಸ ವ್ಯಕ್ತಪಡಿಸಿದ್ರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಸಿಎಂ ಸಿದ್ದರಾಮಯ್ಯ ಸಾರಿಗೆ ವ್ಯವಸ್ಥೆಯನ್ನ ಕೊಂಡಾಡಿದ್ರು. ತಾವು 8 ತಿಂಗಳು ಸಾರಿಗೆ ಸಚಿವನಾಗಿದ್ದ ಸಂದರ್ಭದಲ್ಲಿ ಯಾವುದೇ ಪ್ರಶಸ್ತಿಗಳು ಬಂದಿರಲಿಲ್ಲ. ಆದ್ರೀಗ 100 ಪ್ರಶಸ್ತಿಗಳು ಬಂದಿವೆ. ಇದಕ್ಕೆ ಎಲ್ಲಾ ಸಿಬ್ಬಂದಿಯ ಪರಿಶ್ರಮ ಕಾರಣ ಅಂತ ಹೇಳಿದ್ರು. ಇದೇ ವೇಳೆ ಎಸ್ಸಿ ಹಾಗೂ ಎಸ್ಟಿ ವಿದ್ಯಾರ್ಥಿಗಳಿಗೆ ಉಚಿತ ಪಾಸ್ ವಿತರಿಸೋದಾಗಿ ಘೋಷಿಸಿದ್ರು. ಮತ್ತೊಂದು ಕಡೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ಟಿಕೆಟ್ ದರ ಕಡಿಮೆ ಮಾಡಬೇಕು ಅಂತ ಮನವಿ ಮಾಡಿದ್ರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಸಿಎಂ ಬಸ್ ದರ ಕಡಿಮೆ ಮಾಡಿದ್ರೆ ಸಂಸ್ಥೆಗೆ ನಷ್ಟವಾಗುತ್ತೆ ಅಂತ ಹೇಳಿದ್ರು. ಇದರ ಜೊತೆಗೆ ಮೆಜೆಸ್ಟಿಕ್ನಲ್ಲಿರೋ ರಸ್ತೆಗಳಿಗೆ ವೈಟ್ ಟ್ಯಾಪಿಂಗ್ ಮಾಡೋಕೆ ಸೂಚನೆ ನೀಡಿದ್ರು. ನೀಲಿ, ಕೇಸರಿ, ಹಳದಿ ಹೀಗೆ ವಿವಿಧ ಬಣ್ಣದ ಜೆರ್ಸಿ ತೊಟ್ಟು ಫುಟ್ಬಾಲ್ ಆಡೋ ಮಕ್ಕಳು. ಸ್ಪರ್ಧೆಯ ಕಿಚ್ಚು ಹಚ್ಕೊಂಡು ಗೋಲ್ ಹೊಡಿತಿರೋ ಈ ಚಿಣ್ಣರೆಲ್ಲ ಬೀದಿ ಬದಿಯಲ್ಲಿ ಆಡ್ತಿದ್ದವರು ಅಂದ್ರೆ ನೀವು ನಂಬಲೇಬೇಕು. ಬೀದಿ ಬದಿಯಲ್ಲಿ ಆಡ್ತಿದ್ದ ಮಕ್ಕಳಿಗೆ ಸತತ ಕೋಚಿಂಗ್ ನೀಡಿ ಫುಟ್ಬಾಲ್ ಗೇಮ್ನ ಟ್ರಿಕ್ಸ್ ಹೇಳಿಕೊಟ್ಟು ಇವರ ಪ್ರತಿಭೆ ಹೊರತರುವ ಕೆಲಸ ಮಾಡ್ತಿದೆ ಬೆಂಗಳೂರಿನ ಸ್ಪೋರ್ಟ್ಸ್ ಸ್ಕೂಲ್ ಫೌಂಡೇಶನ್. ಈ ಸಂಸ್ಥೆಯ ವತಿಯಿಂದ ವರ್ಷಾಂತ್ಯದಲ್ಲಿ ನಡೆಯುವ ಪೋರ್ಚುಗಲ್ ಟೂರ್ನಮೆಂಟ್ಗೆ ಆಯ್ಕೆ ಮಾಡೋ ಪ್ಲೇಯರ್ಸ್ಗೆ ಸ್ಪರ್ಧೆ ನಡೆಸಲಾಯಿತು. ಬಿಕಾಸ್ ಸೊಸೈಟಿಯಲ್ಲಿ ಈಗ ತುಂಬ ಮಕ್ಕಳಿಗೆ ಸ್ಪೋರ್ಟ್ಸ್ ಬಗ್ಗೆ ಮಾತಾಡ್ತೀವಿ, ಆದರೆ ಅವ್ರಿಗೆ ಅವಕಾಶ ಕೊಡಲ್ಲ, ಟ್ರೈನಿಂಗ್ ಮಾಡಲ್ಲ, ಟ್ರಾವೆಲ್ ಆಪರ್ಚುನಿಟೀಸ್ ಮಾಡಲ್ಲ. ದೇ ಆರ್ ದ ಮೋಸ್ಟ್ ಟ್ಯಾಲೆಂಟೆಡ್ ಚಿಲ್ಡ್ರನ್. ಸೊ ನಮಗೆ ಒಂದು ವಾಟ್ ಆರ್ ಇಂಟೆನ್ಷನ್ ವಾಸ್ ಟು ಗಿವ್ ದೆಮ್ ದ ರೈಟ್ ಟು ಪ್ಲೇ ಸ್ಪೋರ್ಟ್. ದೇ ಆರ್ ನಾಟ್ ಸ್ಪೆಕ್ಟೇಟರ್ಸ್, ಯು ಹ್ಯಾವ್ ಟು ಗಿವ್ ದೆಮ್ ದ ರೈಟ್ ಟು ಪ್ಲೇ ಸ್ಪೋರ್ಟ್ ಅಂತ. 2009ರಲ್ಲಿ ಸ್ಪೋರ್ಟ್ಸ್ ಸ್ಕೂಲ್ ಫೌಂಡೇಶನ್ ಸಂಸ್ಥೆಯನ್ನ ಆರ್ಥಿಕವಾಗಿ ಹಿಂದುಳಿದ ಹಾಗೂ ಎಚ್ಐವಿ ಪೀಡಿತರು ತಮ್ಮ ಕೀಳರಿಮೆ ಬಿಟ್ಟು ಕ್ರೀಡೆಯಲ್ಲಿ ಭಾಗವಹಿಸುವಂತೆ ಮಾಡೋಕೆ ಸ್ಥಾಪನೆ ಮಾಡಲಾಯಿತು. ಈಗ 500ಕ್ಕೂ ಹೆಚ್ಚು ಸ್ಲಂ ಮಕ್ಕಳು ಈ ಕ್ಲಬ್ನಲ್ಲಿ ಟ್ರೈನಿಂಗ್ ಪಡೆದು 16 ವರ್ಷಕ್ಕೆ ದೇಶ ಪ್ರತಿನಿಧಿಸುವಂತೆ ಮಾಡಲಾಗ್ತಾ ಇದೆ. ಈವರೆಗೆ ವರ್ಲ್ಡ್ ಕಪ್ ಆಫ್ ಚೀನಾ, ಆಸ್ಟ್ರೇಲಿಯಾ, ಬಹರೇನ್, ಸೌತ್ ಕೊರಿಯಾ ಟೂರ್ನಮೆಂಟ್ಗಳನ್ನು ಈ ಮಕ್ಕಳು ಪ್ರತಿನಿಧಿಸಿದ್ದಾರೆ. ಮುಂದೆಯೂ ಹಲವು ರೀತಿಯಲ್ಲಿ ಸಾಧನೆ ಮಾಡುವ ಆಶಯ ಈ ಕೊಳಗೆರೆ ಮಕ್ಕಳಿಗಿದೆ. ಟ್ಯಾಲೆಂಟ್ನ ಆಚೆ ತೋರಿಸಬೇಕು. ಅದೇ ಇಲ್ಲಿ ಒಳ್ಳೆ ಕೋಚಿಂಗ್ ನಡೀತಾ ಇದೆ. ನಮಗೆ ಒಳ್ಳೆ ಮ್ಯಾಮು, ಒಳ್ಳೆ ಸಾರ್ ಸಿಕ್ಕಿದ್ದಾರೆ. ಫ್ರಮ್ ಬಿಗಿನಿಂಗ್ ವೆನ್ ಐ come here, I don't know to dribble the ball or to drop the ball. So now I can to play football.
ಒಟ್ನಲ್ಲಿ ಸಾಕಷ್ಟು ಪ್ರತಿಭೆ ಇರೋ ಮಕ್ಕಳನ್ನ ಬೆಳಕಿಗೆ ತರೋ, ಅವರ ಟ್ಯಾಲೆಂಟ್ ಅನ್ನ ಜಗತ್ತಿಗೆ ತೋರಿಸ್ತಿರೋ ಮ್ಯಾಜಿಕ್ ಫಿಟ್ ನ ಕಾರ್ಯಕ್ಕೆ ನಮ್ಮದೊಂದು ಸಲಾಂ. ಬಿಎಂಟಿಸಿ ಸದ್ಯ ಸಿಲಿಕಾನ್ ಸಿಟಿಯ ಸಾರಿಗೆ ವ್ಯವಸ್ಥೆಯ ಆಧಾರ ಸ್ತಂಭ. ಆದರೆ ಪ್ರಯಾಣಿಕರಿಗೆ ತಕ್ಕಂತೆ ಬಸ್ಗಳು ರೋಡ್ಗೆ ಇಳಿತಾ ಇಲ್ಲ. ಇರುವ ಬಸ್ಗಳು ಗುಜರಿಗೆ ಸೇರುವಂತಾಗಿದೆ ಎಂಬ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿದ್ವು. ಇಂಥ ಮಾತುಗಳಿಗೆಲ್ಲ ಸಾರಿಗೆ ಸಂಸ್ಥೆ ಈಗ ಅಂತ್ಯ ಹಾಡೋಕೆ ಮುಂದಾಗಿದೆ. ಗುಜರಿಗೆ ಸೇರುವ ಹಂತದಲ್ಲಿರುವ 1300 ಬಸ್ಗಳ ಸಂಚಾರ ನಿಲ್ಲಿಸಿ ಗುಜರಿಗೆ ಹಾಕಲು ಬಿಎಂಟಿಸಿ ನಿರ್ಧರಿಸಿದೆ. ಹಾಗೆ ಹೊಸ ಬಸ್ಗಳನ್ನ ರೋಡ್ಗಿಳಿಸೋಕೆ ಮುಂದಾಗಿದೆ. 1300 ಬಸ್ಸು ಸ್ಕ್ರಾಪ್ ಮಾಡ್ತೀವಿ. ಮಾಡಿದ್ರು ಕೂಡ ನಮಗೆ 8,000ಕ್ಕಿಂತಲೂ ಹೆಚ್ಚು ಬಸ್ಗಳು ನಮಗೆ ಉಳ್ಕೊಳ್ಳುತ್ತೆ. ಅಂದರೆ ಈಗ ಇರ್ತಕ್ಕಂಥ ಬಸ್ಗಳಿಗಿಂತಲೂ ಕೂಡ ಇನ್ನೂ 2,000 ಬಸ್ಸು, 2,000ಕ್ಕಿಂತಲೂ ಜಾಸ್ತಿ ಬಸ್ಗಳು ನಮಗೆ ಇರುತ್ತೆ. 8,000ಕ್ಕಿಂತಲೂ ಹೆಚ್ಚು ಬಸ್ಗಳಿರುತ್ತೆ. ಈಗ ಇರ್ತಕ್ಕಂಥದ್ದು 6,500, ಇನ್ನೂ 2,500 ಬಸ್ಗಳು ಅಡಿಷನಲ್ ಆಗಿ ನಮಗೆ ಸ್ಕ್ರಾಪ್ ಆದಮೇಲೆ ನಮಗೆ ಸೇರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ. ದುರಸ್ತಿಗೊಂಡಿರುವ ಬಸ್ಗಳ ಬದಲಾಗಿ ಹೊಸದಾಗಿ 1,800 ಬಸ್ಗಳನ್ನ ರಸ್ತೆಗಿಳಿಸೋಕೆ ಬಿಎಂಟಿಸಿ ತೀರ್ಮಾನಿಸಿದೆ. ಬಜೆಟ್ನಲ್ಲಿ ರಾಜ್ಯ ಸರ್ಕಾರ ಘೋಷಿಸಿದಂತೆ ಸದ್ಯದಲ್ಲೇ ಹೊಸದಾಗಿ 3,000 ಬಸ್ಗಳನ್ನ ರಸ್ತೆಗಿಳಿಸಲಿವೆ. ಅದರಲ್ಲಿ ಹೈಟೆಕ್ ಬಸ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇರಲಿವೆ ಅನ್ನೋದು ಮತ್ತೊಂದು ವಿಶೇಷ. ಅಲ್ಲಿಗೆ ಬಿಎಂಟಿಸಿ ಬಸ್ಗಳ ಸಂಖ್ಯೆ 8,000ಕ್ಕೆ ಏರಿಕೆಯಾಗಲಿದೆ. 1,500 ಬಸ್ಗಳನ್ನು ಸರ್ಕಾರದಲ್ಲೇ ನಮ್ಗೆ ಇವತ್ತು ಕೊಡಿಸ್ತಾ ಇದ್ದಾರೆ. 17-18ರಲ್ಲಿ 1,500 ಬಸ್ಸು, ಮತ್ತು ಇನ್ನು 1,500 ಬಸ್ಸು ಬೇರೆ ರೀತಿ ವ್ಯವಸ್ಥೆ ಮಾಡಿಕೊಡ್ತೀವಿ. ಅಂದರೆ ಈ ಸಲ ನಮಗೆ 3,000 ಬಸ್ಸು ನಮಗೆ ಹೊಸದಾಗಿ ಸೇರುತ್ತೆ. ಒಟ್ಟಾರೆ ಗುಜರಿ ಬಸ್ ಸಮಸ್ಯೆಗೆ ಇನ್ಮುಂದೆ ಬ್ರೇಕ್ ಬೀಳುತ್ತೆ. ಅದರ ಬದಲಾಗಿ ಹೈಟೆಕ್ ಬಸ್ಗಳು ರಸ್ತೆಗಿಳಿಯಲಿವೆ. ನಿಮ್ಮ ಪ್ರಯಾಣ ಇನ್ನೂ ಸುಖಕರವಾಗಲಿದೆ. ಹರಿಯೋ ನೀರೋ, ಮಳೆಯಿಂದ ಭುವಿ ಸೇರುವ ಜಲ, ಹೀಗೆ ನೀರು ಅಂದ್ರೇನೆ ಒಂಥರ ಸಂಭ್ರಮ. ಇಂತಹ ನೀರನ್ನ ಆಧಾರವಾಗಿಟ್ಕೊಂಡು 30 ಕಲಾವಿದರು ಮುಂಗಾರು ಸಂಭ್ರಮ ಅನ್ನೋ ಕಲಾ ಪ್ರದರ್ಶನ ವೆಂಕಟಪ್ಪ ಆರ್ಟ್ ಗ್ಯಾಲರಿಯಲ್ಲಿ ಆಯೋಜಿಸಿದ್ರು. ಈ ಪ್ರದರ್ಶನದಲ್ಲಿ ನೀರಿನ ಸೌಂದರ್ಯ ಬಿಂಬಿಸೋ ತಲಕಾವೇರಿ ಸಾಗುವ ಹಾದಿಯನ್ನ ಕಲಾವಿದೆ ಭವಾನಿ ದಾಖಲಿಸಿದ್ದಾರೆ. ಅಂತಿಮವಾಗಿ ತಲಕಾವೇರಿಯ ತಟದಲ್ಲಿ ತನ್ನ ಪಾದವನ್ನಿರಿಸಿ ಪುಳಕಗೊಳ್ಳುವ ಅನುಭವವನ್ನ ಸೆರೆ ಹಿಡಿದಿದ್ದಾರೆ. ಥರದ ಕಲಾ ಪ್ರಕಾರಗಳಲ್ಲಿ ನೀರ್ದು ರೆಫರೆನ್ಸ್ ಇದ್ದೇ ಇದೆ. ಅಂದರೆ ಪ್ರತಿ ಸತಿನೂ ಅದ್ರ ಬಗ್ಗೆ ನಾವು ಓದ್ತಾನೂ ಇರ್ತೀವಿ ಮತ್ತು ನೋಡ್ತಾನೆ ಇರ್ತೀವಿ. ಅದನ್ನು ಹೇಗೆ ಒಂದು ಪ್ರದರ್ಶನದಲ್ಲಿ ಎಲ್ಲ ಒಟ್ಟಿಗೆ ತರ್ಬೋದು ಈ ಥರ ಸಂದರ್ಭದಲ್ಲಿ ಅನ್ನೋದು ಅಂತ ಮಾಡಿದ್ದು. ಗಣೇಶನನ್ನ ವಿಸರ್ಜನೆ ಮಾಡಿದ ನಂತರ ನೀರು ಕಲುಷಿತಗೊಳ್ಳುವ ಬಗ್ಗೆ, ಮುಂದಿನ ದಿನಗಳಲ್ಲಿ ನೀರನ್ನ ಹಾಲಿನ ಹಾಗೆ ಲೀಟರ್ನಲ್ಲಿ ಅಳತೆ ಮಾಡಿ ಪಡೆಯಬೇಕೆನ್ನೋ ಎಚ್ಚರಿಕೆಯ ಗಂಟೆಯನ್ನು ಇಲ್ಲಿ ನೀಡಲಾಗಿತ್ತು. ಕವಿಗಳ ಕವನಗಳನ್ನ ಚಾಪೆಯ ಮೇಲೆ ಬಿಡಿಸಿ ಆ ಚಾಪೆಯನ್ನ ನೀರು ಹರಿಯುವಂತೆ ಹರಡಿಟ್ಟಿದ್ದು ಮತ್ತೊಂದು ವಿಶೇಷ. ನೀರು ಅನ್ನೋದು ಒನ್ ಆಫ್ ದ ಎಲಿಮೆಂಟ್ಸ್. ನೀರು, ಫೈರ್, ಇದೆಲ್ಲ ಒಂದು ಎಲಿಮೆಂಟ್ಸ್ ಅರ್ಥಲ್ಲಿ. ಬಟ್ ಅದನ್ನು ಯಾವ ಥರ ನಾವು ಬಳಸಬೇಕು ಅನ್ನೋದು ಜನಗಳು ಮರ್ತೋಗಿದ್ದಾರೆ ಅನಿಸುತ್ತೆ. ಸೊ ಈ ಪ್ರದರ್ಶನ ನೋಡಿದ್ರೆ ಆರ್ಟಿಸ್ಟ್ ಆರ್ ಆ್ಯಕ್ಚುಲಿ ಶೋಯಿಂಗ್ ವೇಸ್ ಆಫ್ ಹೌ ಇಟ್ ಹ್ಯಾಸ್ ಬೀನ್ ಯೂಸ್ಡ್ ಆ್ಯಂಡ್ ಹೌ ಯು ಶುಡ್ ಯೂಸ್ ಆ್ಯಂಡ್ ಯಾವ ಥರ ಯೂಸ್ ಮಾಡಬಾರ್ದು, ಅಬ್ಯೂಸ್ ಮಾಡಬಾರ್ದು ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಇದಲ್ಲದೆ ಇತ್ತೀಚೆಗೆ ನಾವು ನೀರಿಗೆ ಇರೋ ಅಸ್ತಿತ್ವವನ್ನೇ ಮರೆತು ಅದನ್ನ ಕಲುಷಿತಗೊಳಿಸುತ್ತಿದ್ದೀವಿ. ಅದರ ಪರಿಣಾಮವು ಒಳ್ಳೆಯದಲ್ಲ ಅನ್ನೋ ಎಚ್ಚರಿಕೆ ಗಂಟೆಯೂ ಇಲ್ಲಿದೆ. ಪ್ರಿಯ ವೀಕ್ಷಕರೇ, ನಮ್ಮ ಬೆಂಗಳೂರಲ್ಲಿ ನಡೆದ ಇನ್ನಷ್ಟು ಮತ್ತಷ್ಟು ಕಲರ್ಫುಲ್ ಕಾರ್ಯಕ್ರಮಗಳ ಝಲಕ್ ನಿಮ್ಗಾಯಿಕಾದ್ರೆ ಒಂದು ಸಣ್ಣ ವಿರಾಮ ತೆಗೆದುಕೊಂಡು ಬನ್ನಿ. ಕಠಿಣ ಪರಿಶ್ರಮ ಇದ್ದರೆ ಅವಕಾಶದ ಹಾದಿಗಳು ತಾನಾಗೇ ತೆರೆದುಕೊಳ್ಳುತ್ತವೆ ಅನ್ನುವಂತೆ ಉದ್ಯಾನ ನಗರಿಯ ಪ್ರತಿಭಾವಂತ ಹುಡುಗನೊಬ್ಬ ಅಸಾಧ್ಯವಾದದನ್ನು ಸಾಧಿಸಿ ತೋರಿಸಿದ್ದಾನೆ. ಇನ್ನು ಅಕ್ಟೋಬರ್ ವೇಳೆಗೆ ಬೆಂಗಳೂರನ್ನು 100% ಸ್ವಚ್ಛಗೊಳಿಸಲು ಬಿಬಿಎಂಪಿ ಪಣ ತೊಟ್ಟಿದೆ. ಈ ನಿಟ್ಟಿನಲ್ಲಿ 2,000ಕ್ಕೂ ಹೆಚ್ಚು ಕಡೆ ಜೋಡಿ ಡಸ್ಟ್ಬಿನ್ ಅಳವಡಿಸಲಾಗ್ತಿದೆ. ನಿಮ್ಮ ಮನೆಗಳಲ್ಲಿ ಇನ್ನೂ ನೀವು ಮಳೆ ನೀರು ಕೊಯ್ಲು ಪದ್ಧತಿ ಅಳವಡಿಸಿಕೊಳ್ಳದಿದ್ದರೆ ಫೈನ್ ಬೀಳೋದು ಗ್ಯಾರಂಟಿ. ಇವಿಷ್ಟು ಮುಖ್ಯ ಸ್ಟೋರಿಗಳ ಜೊತೆ ವಿಕಲಚೇತನರು ಕೂಡ ನಮ್ಮಂತೆಯೇ ಸಹಜ ಬದುಕು ನಡೆಸಲು ಸಾಧ್ಯ ಅನ್ನೋದಕ್ಕೆ ಸಾಕ್ಷಿಯಾದ ರೆಸ್ಟೋರೆಂಟ್ ಒಂದರ ಕತೆ ಕೂಡ ಇದೆ ಈ ವಾರದ ವೀಕ್ಲಿ ರೌಂಡ್ ಅಪ್ನಲ್ಲಿ. ಬಸವನಗುಡಿಯ ಕೃಷ್ಣರಾವ್ ಪಾರ್ಕ್ನಲ್ಲಿರೋ ಗುಡಿಸಲೇ ಆ ಸಾಧಕನ ಅರಮನೆ.
ಕಳೆದ 20 ವರ್ಷಗಳಿಂದ ಬದುಕು ತಣ್ಣಗೆ ಅಲ್ಲೇ ಸಾಗ್ತಾ ಇದೆ. ದಿನಗೂಲಿ ಹಣವೇ ಆ ಕುಟುಂಬಕ್ಕೆ ಆಧಾರ. ಆದ್ರೂ 3 ಮಕ್ಕಳಿಗೆ ಅಕ್ಷರದ ಬೆಳಕನ್ನ ನೀಡಬೇಕೆಂಬ ಛಲತೊಟ್ಟ ತಂದೆ ತಾಯಿ. ಅವರ ಹಾರೈಕೆಯಂತೆ 2017ನೇ ಸಾಲಿನಲ್ಲಿ ಜೆಇಇ ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆದು ಐಐಟಿಯಲ್ಲಿ ಸೀಟು ಪಡೆದುಕೊಂಡಿದ್ದಾರೆ ಹಿರಿಯ ಮಗ ಸಾಧಕ ವೀರೇಶ್. ವೀರೇಶ್ 2016ರಲ್ಲಿ ಜೆಇಇ ಪರೀಕ್ಷೆ ಬರೆದಿದ್ರು. ಆದರೆ ಆಗ ಐಐಟಿಗೆ ಆಯ್ಕೆಯಾಗಿರಲಿಲ್ಲ. ಆದರೂ ಛಲ ಬಿಡದೆ 2017ನೇ ಸಾಲಿಗೆ ಪರೀಕ್ಷೆ ಬರೆಯೋಕೆ ನಿರ್ಧಾರ ಮಾಡಿದ್ರು. ಅದಕ್ಕಾಗಿ ಅಲಯನ್ ಕರಿಯರ್ ಇನ್ಸ್ಟಿಟ್ಯೂಟ್ ಸೇರಿದ್ರು. ಅವರ ಈ ಮಹತ್ವಾಕಾಂಕ್ಷೆಗೆ ಸಂಸ್ಥೆಯು ಸ್ಪಂದಿಸಿತು ಅಂತ ಭಾವುಕರಾಗ್ತಾರೆ. ಅವರೆಣಿಸಿದಂತೆ 2017ನೇ ಸಾಲಿನಲ್ಲಿ ಜೆಇಇ ಮೇನ್ಸ್ನಲ್ಲಿ 845 ರ್ಯಾಂಕ್ ಹಾಗೂ ಅಡ್ವಾನ್ಸ್ ಒಬಿಸಿ ವರ್ಗದಲ್ಲಿ 807ನೇ ರ್ಯಾಂಕ್ಗೆ ಭಾಜನರಾಗಿದ್ದಾರೆ. ಈಗ ಅವರು ಮುಂಬೈ ಅಥವಾ ಮದ್ರಾಸ್ನ ಐಐಟಿ ಸೇರೋ ತವಕದಲ್ಲಿದ್ದಾರೆ. ನನಗೆ ಇಷ್ಟ ಆಗಿರೋ ಸಬ್ಜೆಕ್ಟ್ನ ಅಥವಾ ನನಗೆ ಇಷ್ಟ ಆಗಿರೋ ವೇಲಿ ನಾನು ಸ್ಟಡಿ ಮಾಡಬೇಕು ಅಂತ. ಆದ್ದರಿಂದ ನಾನು IIT ಅಥವಾ NIT ಅದೇ ಥರನೇ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಓದಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಿದ್ದೆ. ವೀರೇಶ್ ಕುಟುಂಬ ಮಂತ್ರಾಲಯದ ಬಳಿಯ ಅಧೋನಿಯಿಂದ ನಗರಕ್ಕೆ ಬಂದಾಗ ಕಟ್ಟಡ ನಿರ್ಮಾಣದಲ್ಲಿ ತೊಡಗಿಸಿಕೊಂಡಿತ್ತು. ನಂತರ ಈ ಕೆಲಸ ಮಕ್ಕಳ ಓದಿಗೆ ಅಡ್ಡಿ ಅಂತ ತಂದೆ ತಾಯಿಗಳು ಕೃಷ್ಣರಾವ್ ಪಾರ್ಕ್ನಲ್ಲಿ ಕೆಲಸ ಮಾಡ್ತಾ ಅಲ್ಲಿನ ಹಿಂಭಾಗದ ಗುಡಿಸಿಲಿನಲ್ಲಿ ವಾಸಿಸತೊಡಗಿದ್ರು. RV ಕನ್ನಡ ಶಾಲೆಯಲ್ಲಿ ವೀರೇಶ್ನನ್ನ ಓದಿಸ್ತಿರುವಾಗ ಅಲ್ಲಿನ ನಡಿಗೆದಾರರ ಸಂಘ ಅವರ ಶಿಕ್ಷಣಕ್ಕೆ ಸಹಾಯ ಮಾಡಿದೆ. ಇಲ್ಲಿಯವರೆಗೂ ಹೇಗೋ ಓದಿಸಿರೋ ಪೋಷಕರಿಗೆ ಮುಂದೆ ಹೇಗೋ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಓದಿಸಿ ಇಷ್ಟು ಮಟ್ಟಕ್ಕೆ ಬಂದಿದ್ದಾನೆ, ಇವಾಗ ಚೆನ್ನಾಗಿ ಓದ್ತಾ ಇದ್ದಾನೆ, ಇವಾಗ ಇಷ್ಟು ಸೀಟ್ ಬಂದಿದೆ, ಇಷ್ಟು ರ್ಯಾಂಕ್ ಎಲ್ಲ ತೆಗೆದಿದ್ದಾನೆ. ಇವಾಗ ನಮಗೆ ತುಂಬ ತೊಂದರೆ ಆಗ್ಬಿಟ್ಟಿದೆ. ಇಷ್ಟೊಂದು ದುಡ್ಡು ಕಟ್ಟಕ್ಕೆ ಎಲ್ಲಿಂದ ತರೋದು? ಏನೋ ಅವಾಗ ಚಿಕ್ಕಪಟ್ಟ ಕಟ್ಟಿದ್ದೀವಿ, ಇವರು ಸ್ವಲ್ಪ ಸಹಾಯ ಮಾಡಿದ್ರು. ಇವಾಗ ಇಷ್ಟೊಂದು ದುಡ್ಡು ಯಾರು ಸಹಾಯ ಮಾಡ್ತಾರೆ? ನಿಜವಾದ ಪ್ರತಿಭೆಗಳು ಗುಡಿಸಲಲ್ಲಿ ಅರಳುತ್ತವೆ ಅನ್ನೋ ಮಾತಿಗೆ ಜೀವಂತ ಸಾಕ್ಷಿ ಅಂತಿದ್ದಾನೆ ಸಾಧಕ ವೀರೇಶ್. ಸಾಧಕರಿಗೆ ಸ್ಕೈ ಇಸ್ ದ ಲಿಮಿಟ್ ಅಂತ ಹೇಳ್ತಾರೆ. ಗುಡಿಸಲಿನಲ್ಲಿ ಅರಳಿರೋ ಈ ಪ್ರತಿಭೆ ಆಕಾಶದೆತ್ತರಕ್ಕೆ ಬೆಳೆಯೋ ಪ್ರಯತ್ನ ಮಾಡ್ತಿದೆ. ಸಮಸ್ಯೆಗಳು ಯಾವತ್ತೂ ಸಾಧನೆಗೆ ಅಡ್ಡಿ ಆಗೋಲ್ಲ ಅಂತ ವೀರೇಶ್ ತೋರಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವಶರಣು ಜೊತೆ ಶಶಿರೇಖಾ, ಸುದ್ದಿ ಟಿವಿ, ಬೆಂಗಳೂರು. ಕಸ ವಿಂಗಡಣೆ ಸವಾಲಾಗಿದ್ದ ವಾಣಿಜ್ಯ ಪ್ರದೇಶ ಜನನಿಬಿಡ ಪ್ರದೇಶದಲ್ಲಿ ಡಸ್ಟ್ಬಿನ್ ಅಳವಡಿಸೋಕೆ ಬಿಬಿಎಂಪಿ ಮುಂದಾಗಿದೆ. ಈ ನಿಟ್ಟಿನಲ್ಲಿ ಜೋಡಿ ಡಸ್ಟ್ಬಿನ್ ಅಳವಡಿಸುವ ಕಾರ್ಯಕ್ರಮಕ್ಕೆ ನಗರಾಭಿವೃದ್ಧಿ ಸಚಿವ ಕೆಜೆ ಜಾರ್ಜ್ ಚಾಲನೆ ನೀಡಿದರು. ನಗರೋತ್ಥಾನ ಯೋಜನೆಯಡಿ ಒಟ್ಟು 4,50,00,000 ವೆಚ್ಚದಲ್ಲಿ 2,232 ಕಡೆ ಡಸ್ಟ್ಬಿನ್ ಅಳವಡಿಸಲಾಗುವುದು ಅಂತ ತಿಳಿಸಿದರು. ನಮ್ಮ ಬೆಂಗಳೂರು ವಿಚಾರದಲ್ಲಿ ಭಾರಿ ಇಂಪಾರ್ಟೆಂಟ್. ಇವತ್ತು ಏನಾದರೂ ಬೆಂಗಳೂರು ಶುಚಿತ್ವವಾಗಿ ಇಡಬೇಕಾದ್ರೆ ಕಸವನ್ನು ಇಂಥ ಡಬ್ಬಿ ಒಳಗಡೆ ಹಾಕಬೇಕು, ರಸ್ತೆಯಲ್ಲಿ ಹಾಕಬಾರ್ದು ಅಂತ ಒಳ್ಳೆಯ ಒಂದು ಸಂದೇಶ ಹೋಗಲಿಕ್ಕೆ ಕಳೆದ ಫೆಬ್ರವರಿಯಿಂದಲೇ ಕಟ್ಟುನಿಟ್ಟಾಗಿ ಕಸ ವಿಂಗಡಣೆ ಮಾಡೋಕೆ ಆದೇಶ ಹೊರಡಿಸಲಾಗಿತ್ತು. ಈಗಾಗಲೇ ಬೆಂಗಳೂರಲ್ಲಿ ಹಸಿ ಕಸ, ಒಣ ಕಸ ವಿಂಗಡಿಸುವಲ್ಲಿ 55% ರೀಚ್ ಆಗಿದೆ. ಜನರ ಸಹಕಾರವಿದ್ರೆ ಮುಂದಿನ ಸ್ವಚ್ಛ ಭಾರತ್ ದಿನಾಚರಣೆ ವೇಳೆ 100% ಗುರಿ ಮುಟ್ಟಬಹುದು ಅಂತ ಪಾಲಿಕೆ ಆಯುಕ್ತ ಮಂಜುನಾಥ್ ಪ್ರಸಾದ್ ತಿಳಿಸಿದ್ರು. ಇದು ಬೆಳಗ್ಗೆ ನಾವು 6 ಗಂಟೆಗೆ ಕ್ಲೀನಿಂಗನ್ನು ಶುರು ಮಾಡ್ತೀವಿ. ಶುರು ಮಾಡಿ ಆದಮೇಲೆ ಇವುಗಳನ್ನೆಲ್ಲ ತೊಗೊಂಡು ಬಂದು ಆಗ್ತಾ ಇದ್ದಿದ್ದರಿಂದ ಇದು ನಮಗೆ ಅಲ್ಟಿಮೇಟ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದಂಥ ಒಂದು ಮೇಯ್ನ್ ಏರಿಯಾಸ್ ಇತ್ತು. ಅದನ್ನು ಟ್ಯಾಕಲ್ ಮಾಡೋದಕ್ಕೋಸ್ಕರನೇ ಆ ಒಂದು ಎಕ್ಸ್ಪೀರಿಯೆನ್ಸಿಂದ ನಾವು ಇವಾಗ ಇದನ್ನು ಕಮರ್ಷಿಯಲ್ ಏರಿಯಾಸಲ್ಲಿ ಫ್ಲೋಟಿಂಗ್ ಪಾಪ್ಯುಲೇಷನ್ ಇರುವಂಥ ಏರಿಯಾಸಲ್ಲಿ ಈ ಬಿನ್ಗಳನ್ನ ಕೊಡೋದಕ್ಕೆ ಡಿಸಿಷನ್ ತೊಗೊಂಡಿರೋದು. ಒಂದ್ ಕಡೆ ಪೌರ ಕಾರ್ಮಿಕರು ಸ್ವಚ್ಛಗೊಳಿಸುತ್ತಿದ್ರೆ ಕಮರ್ಷಿಯಲ್ ಅಂಗಡಿ ಮಾಲೀಕರು ರಸ್ತೆಗೆ ಕಸ ಎಸೆಯೋದನ್ನ ನಿಲ್ಲಿಸಿ ಡಸ್ಟ್ಬಿನ್ ಬಳಕೆ ಮಾಡಬೇಕಾಗಿದೆ. ಸರ್ಕಾರ ಬೆಂಗಳೂರನ್ನ ಸ್ವಚ್ಛ ನಗರ ಮಾಡೋಕೆ ಕೋಟಿ ಹಣ ವೆಚ್ಚ ಮಾಡ್ತಿದೆ. ಇದಕ್ಕೆ ಸಾರ್ವಜನಿಕರು ಕೈಜೋಡಿಸಿದಾಗ ಮಾತ್ರ ಯಶಸ್ಸು ಕಾಣೋಕೆ ಸಾಧ್ಯ. ಮೆಟ್ರೋ ನಗರಿಯ ಪ್ರತಿ ಮನೆಗಳಲ್ಲಿ ಮಳೆ ನೀರು ಕೊಯ್ಲು ಪದ್ಧತಿ ಅಳವಡಿಸಿಕೊಳ್ಳೋದು ಕಡ್ಡಾಯ. ಇದೇನು ಹೊಸ ನಿಯಮ ಅಲ್ಲ. 2009ರಲ್ಲಿಯೇ ಜಲಮಂಡಳಿ ಈ ನಿಯಮ ಕಡ್ಡಾಯಗೊಳಿಸಿತ್ತು. ಆದರೆ ಉದ್ಯಾನ ನಗರಿಯ ಜನರು ಮಾತ್ರ ಕ್ಯಾರೆ ಅಂದಿರಲಿಲ್ಲ. ಇದರಿಂದ ಎಚ್ಚೆತ್ತುಕೊಂಡ ಜಲಮಂಡಳಿ ಇದೀಗ ದಂಡ ವಿಧಿಸೋಕೆ ಮುಂದಾಗಿದೆ. ರೂಲ್ಸ್ ಬ್ರೇಕ್ ಮಾಡಿದ್ರೆ ವಾಟರ್ ಬಿಲ್ನ 50% ಫೈನ್ ಹಾಕಲಾಗ್ತಾ ಇದೆ. ಉದಾಹರಣೆಗೆ ₹200 ನೀರಿನ ಬಿಲ್ ಬಂದ್ರೆ ₹100 ದಂಡ ವಿಧಿಸಲಾಗುತ್ತೆ. ನಾವು ಎಲ್ಲಿವರೆಗೂ ಅವರು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇಂಪ್ಲಿಮೆಂಟೇಷನ್ ಮಾಡ್ಕೊಳ್ಳಲ್ಲ ಅಂಥವ್ರಿಗೆ ಡೊಮೆಸ್ಟಿಕ್ ಕನ್ಸ್ಯೂಮರ್ಸ್ಗೆ 25% ಫಸ್ಟ್ 3 ಮಂತ್ಸು, ಆಮೇಲೆ ಅವರು ನಂತರನೂ ಮಾಡ್ಕೋದಲ್ಲ ಇದೆ, ಆಮೇಲೆ 50% ಟಿಲ್ ಕಂಪ್ಲೀಷನ್ ಆಫ್ ದಿ
ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಮಾಡಿದ್ದೇವೆ. ಇನ್ನು ಇಲ್ಲಿಯವರೆಗೆ ಮಳೆ ನೀರು ಕೊಯ್ಲು ಪದ್ಧತಿ ಅಳವಡಿಸಿಕೊಳ್ಳದವರಿಗೆ ವಿಧಿಸಿರೋ ದಂಡ ದಾಖಲೆ ಪ್ರಮಾಣದಲ್ಲಿ ಸಂಗ್ರಹವಾಗಿದೆ. ಜಲಮಂಡಳಿಗೆ ಬರೋಬ್ಬರಿ 7.69 ಕೋಟಿ ರೂಪಾಯಿ ದಂಡದ ಹಣ ಕಲೆಕ್ಟ್ ಆಗಿದೆ. ಮಳೆ ನೀರು ಕೊಯ್ಲು ಪದ್ಧತಿ ಬಗ್ಗೆ ಜಲಮಂಡಳಿ ಈಗಾಗಲೇ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡ್ತಾ ಇದೆ. ಜೊತೆಗೆ ಈ ಪದ್ಧತಿ ಅಳವಡಿಸುವ ಬಗ್ಗೆ ಪ್ಲಂಬರ್ಸ್ಗಳಿಗೆ ಉಚಿತವಾಗಿ ತರಬೇತಿಯನ್ನು ನೀಡಿದೆ. ಅದರಲ್ಲಿ ನಮ್ಗೆ ಈಗಾಗಲೇ ಸುಮಾರು 7,69,00,000 ಹಣ ನಮಗೆ ಈಗಾಗಲೇ ಬಂದಿದೆ ಬೋರ್ಡ್ಗೆ ಈ ಒಂದು ಪೆನಾಲ್ಟಿ. ಒಟ್ಟಾರೆ ಜಲಮಂಡಳಿಯ ಸಿವೇಜ್ ಪೈಪ್ಗೆ ಮಳೆ ನೀರು ಸೇರಬಾರದು ಎಂಬ ನಿಯಮವನ್ನ ಜಲಮಂಡಳಿ ಕಡ್ಡಾಯಗೊಳಿಸಿದೆ. ದಂಡ ಅಂದ ಕೂಡಲೇ ಜನ ಈಗ ಎಚ್ಚೆತ್ತುಕೊಳ್ತಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಮಳೆ ನೀರು ಕೊಯ್ಲು ಪದ್ಧತಿಯನ್ನ ಎಲ್ಲರೂ ಅಳವಡಿಸಿಕೊಳ್ಳುವ ನಿರೀಕ್ಷೆ ಇದೆ. ಮಂದ ಬೆಳಕು, ಲೈಟ್ ಮ್ಯೂಸಿಕ್, ಬ್ಯೂಟಿಫುಲ್ ಇಂಟೀರಿಯರ್ ಡಿಸೈನ್, ಟೇಸ್ಟಿ ಫುಡ್ ಇವೆಲ್ಲದರ ಜೊತೆಗೆ ಈ ರೆಸ್ಟೋರೆಂಟ್ನ ಸ್ಪೆಷಲ್ ಇಲ್ಲಿನ ಸರ್ವಿಸ್ ಮೆನ್ಗಳು. ಯಾಕಂದ್ರೆ ಅವರ್ಯಾರಿಗೂ ಮಾತು ಬರಲ್ಲ, ಕಿವಿನೂ ಕೇಳೋದಿಲ್ಲ. ಎಸ್, ಇಲ್ಲಿರೋ 15 ಸರ್ವರ್ಗಳಿಗೂ ಮಾತು ಬರೋದಿಲ್ಲ, ಕಿವಿಯೂ ಕೇಳೋದಿಲ್ಲ. ಆದ್ರೂ ನಗುಮುಖದೊಂದಿಗೆ ಗ್ರಾಹಕರಿಗೆ ಪ್ರೀತಿಯಿಂದ ಉಣಬಡಿಸ್ತಾರೆ. ಅಯ್ಯೋ, ಕಿವಿ ಕೇಳಲ್ವಲ್ಲ, ಅದ್ ಹೇಗೆ ಆರ್ಡರ್ ಮಾಡೋದು ಅಂತ ಯೋಚಿಸ್ತಾ ಇದ್ದೀರಾ? ಇಲ್ಲಿ ಮಾತನಾಡೋ ಅಗತ್ಯನೇ ಇಲ್ಲ. ಈ ರೆಸ್ಟೋರೆಂಟ್ನಲ್ಲಿ ಇದಕ್ಕಂತಾನೆ ವಿಶೇಷ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಅಂದ್ಹಾಗೆ ಇದು ಕೋರಮಂಗಲದ ಜ್ಯೋತಿ ನಿವಾಸ್ ಕಾಲೇಜ್ ಬಳಿ ಇರೋ ಎಕೋಸ್ ರೆಸ್ಟೋರೆಂಟ್ನ ಸ್ಪೆಷಲ್. ಆಕಾಶ್, ಕಾರ್ತಿಕ್, ಅರ್ಜುನ್, ಗಿರೀಶ್ ಅನ್ನೋ ಯುವಕರು ಸೇರಿ ಉತ್ತಮ ಉದ್ದೇಶದಿಂದ ಈ ರೆಸ್ಟೋರೆಂಟ್ ಆರಂಭ ಮಾಡಿದ್ದಾರೆ. ಲಿಸನ್ ಟು ದ ಎಕೋ ಇನ್ಸೈಡ್ ಯು ಅನ್ನೋ ಮೂಲಕ ಪ್ರತಿ ಗ್ರಾಹಕರ ಮನದಲ್ಲಿ ಮಾನವೀಯತೆ ಜಾಗೃತಿ ಮೂಡಿಸುತ್ತೆ ಈ ರೆಸ್ಟೋರೆಂಟ್. ಸೊ ಅವ್ರನ್ನ ಬೇಸಿಕ್ಲಿ ನಾವು ಮಾರ್ಚ್ 17 ಓಪನ್ ಆಗಿದಲ್ಲ, ಸೊ ಅದಕ್ಕಿಂತ ಮುಂದೆ ಜಾನ್ವರಿಯಿಂದನೇ ಅವ್ನು ಟ್ರೈನ್ ಮಾಡ್ತಾಯಿದ್ರಿ ಫಾರ್ ಮೋರ್ ದೆನ್ 1.5-2 months. ಅವ್ರ ಫುಡ್ ಹೆಂಗೆ ಸರ್ವ್ ಮಾಡೋದು, ಟೇಬಲ್ ಕಸ್ಟಮರ್ಸ್ಗೆ ಹೋಗಿ ಹೆಂಗೆ ಮಾತಾಡಬೇಕು, ಹೆಂಗೆ ಇವಾಗ ರೆಸ್ಟೋರೆಂಟ್ ಬಂದಮೇಲೆ ಮಾತಾಡೋದು ಕಸ್ಟಮರ್, ಆಮೇಲೆ ಅವರೇ. ವಿಕಲಚೇತನರಿಗೂ ಪ್ರೋತ್ಸಾಹ ನೀಡಬೇಕು, ಎಲ್ಲರಂತೆ ಅವರು ನಮ್ಮ ಮಧ್ಯೆ ದುಡಿಬೇಕು ಅನ್ನೋದು ಈ ರೆಸ್ಟೋರೆಂಟ್ ಸ್ಥಾಪನೆಯ ಹಿಂದಿನ ಉದ್ದೇಶ. ಆರ್ಡರ್ ಮಾಡೋಕೆ ಸ್ವಿಚ್ ಒತ್ತಿದ್ರೆ ಸಾಕು, ಆರ್ಡರ್ ಪ್ಲೇಸ್ನಲ್ಲಿ ಬೆಳಕು ಬರುತ್ತೆ. ಬಳಿಕ ಸ್ಪೆಷಲ್ ಆಗಿ ಡಿಸೈನ್ ಮಾಡಿರೋ ಮೆನು ಕಾರ್ಡ್ನಲ್ಲಿ ತಮಗೆ ಬೇಕಾದ ಡಿಶ್ ಆಯ್ಕೆ ಮಾಡಿ ಕೋಡ್ ಬರಿಬೇಕು. ಕೂಡಲೇ ಸರ್ವರ್ಸ್ ಬಂದು ನಿಮಗೆ ಬೇಕಾದ ಫುಡ್ ಸರ್ವ್ ಮಾಡ್ತಾರೆ. ಇನ್ನು ಕಾಲೇಜ್ ಸ್ಟೂಡೆಂಟ್ಸ್ಗಳಿಂದ ಹಿಡಿದು ಫ್ಯಾಮಿಲಿಗಳಿಗೂ ಇಷ್ಟವಾಗುವ ಎಲ್ಲ ವೆಜ್ ಅಂಡ್ ನಾನ್ ವೆಜ್ ಫುಡ್ಗಳು ಇಲ್ಲಿ ಸಿಗತ್ವೆ. ಕಾಲೇಜ್ ಹುಡುಗಿಯರಿಗಂತೂ ಈ ರೆಸ್ಟೋರೆಂಟ್ ಫೇವ್ರೆಟ್ ಸ್ಪಾಟ್ ಆಗಿದೆಯಂತೆ. ಜ್ಯೋತಿ ನಿವಾಸ್ ಕಾಲೇಜ್ ಇಲ್ಲೇ ಇರುತ್ತೆ. ಸೊ ನಾವು ದಿನ ಬರ್ತೀವಿ ಇಲ್ಲಿ. ಸೊ ತುಂಬ ಇಷ್ಟಪಟ್ಟಾದ್ಮೇಲೆ ಇಲ್ಲಿ ಬರ್ತಾ ಇದ್ವಿ. ದೇಶದಲ್ಲೇ ಅತ್ಯಂತ ಅಪರೂಪವಾದ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಡೀತಾ ಇರುವಂತಹ ರೆಸ್ಟೋರೆಂಟ್ ಇದು. ಈಕೋಸ್ ಹೋಟೆಲ್ನ ಎಂಟ್ರಿ ಆದ ಕೂಡಲೇ ನಿಮಗೆ ಸೈನ್ ಲ್ಯಾಂಗ್ವೇಜನ್ನು ಇಲ್ಲಿ ತೋರಿಸಲಾಗಿದೆ. ಜೊತೆಗೆ ಈ ಹೋಟೆಲ್ ಸಂಪೂರ್ಣವಾಗಿ ಒಂದು ಅರಳಿ ಮರದ ಕೆಳಗಡೆ ಕೂತು ಊಟ ಮಾಡುವಂತಹ ಒಂದು ಎಲ್ಲ ರೀತಿಯ ಒಂದು ಫೀಲ್ ಬರೋ ಥರ ಈ ಒಂದು ಎನ್ವೈರ್ಮೆಂಟ್ ಇದೆ. ಜೊತೆಗೆ ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಇಲ್ಲಿ ವರ್ಕ್ ಮಾಡುವಂಥ ವಿಕಲಚೇತನರನ್ನ ಕರೆಯೋದಕ್ಕೆ ಈ ರೀತಿಯ ಒಂದು ಸ್ವಿಚ್ ಕೂಡ ಇದೆ. ಇಲ್ಲಿ ಸ್ವಿಚ್ ಬಟನ್ ಒತ್ತಿದ ಕೂಡಲೇ ನಿಮಗೆ ಬೇಕಾದಂತಹ ಬಂದು ಸರ್ವ್ ಮಾಡ್ತಾರೆ. ಜೊತೆಗೆ ಯಾವುದೇ ಅಗತ್ಯತೆ ಇದ್ದರೂ ಕೂಡ ಇದರಲ್ಲಿ ಬರಲಾಗಿದೆ. ಮೆನು ಅಥವಾ ಸ್ಪೂನ್ ಬೇಕೋ ಅಥವಾ ಯಾವುದೇ ರೀತಿಯ ಕನ್ಫ್ಯೂಷನ್ ಇದ್ದರೂ ಕೂಡ ಇಲ್ಲಿ ಬಂದು ಕ್ಲಿಯರ್ ಮಾಡ್ತಾರೆ. ಒಟ್ಟಿನಲ್ಲಿ ನಗು ಮುಖದ ಸರ್ವಿಸ್ ಬೇಕಾ ನಿಮಗೆ, ಜೊತೆಗೆ ವಿಕಲಚೇತನರಿಗೆ ಒಂದು ಸಪೋರ್ಟ್ ಮಾಡಬೇಕು ಅಂತ ಇದೆಯಾ? ಹಾಗಾದರೆ ಕೋರಮಂಗಲದಲ್ಲಿ ಇರುವಂತಹ ಈ ವಿಕೋಸ್ ಹೋಟೆಲ್ಗೆ ಭೇಟಿ ನೀಡಿ. ವಿಡಿಯೋ ಜರ್ನಲಿಸ್ಟ್ ಶರಣು ಜೊತೆ ಸೌಮೇಶ್ರೀ ಮಾರ್ನಾಡ್, ಸುದ್ದಿ ಟಿವಿ, ಬೆಂಗಳೂರು. ಎಸ್ ವೀಕ್ಷಕರೇ, ಈ ವಾರ ನಮ್ಮ ಬೆಂಗಳೂರಿನಲ್ಲಿ ನಡೆದ ಮತ್ತಷ್ಟು ವಿದ್ಯಮಾನಗಳ ಮಾಹಿತಿ ಕೊಡ್ತೀವಿ. ಜೊತೆಗೆ ಸಿಲಿಕಾನ್ ನಗರಿ ಹೇಗೆ ವಿಶ್ವ ಯೋಗದ ಗುಂಗಲ್ಲಿ ಮೈಮರೆತಿತ್ತು ಅಂತ ಹೇಳ್ತೀವಿ. ಒಂದು ಸಣ್ಣ ವಿರಾಮ ತಗೊಂಡು ಬನ್ನಿ. ರಾಜ್ಯ ರಾಜಧಾನಿಯಲ್ಲಿ 3ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಅತ್ಯಂತ ವಿಶಿಷ್ಟವಾಗಿ ಆಚರಿಸಲಾಯಿತು. ಕಂಠೀರವ ಸ್ಟೇಡಿಯಂನಲ್ಲಿ, ಶಾಸಕರ ಭವನದಲ್ಲಿ, ಪಾರ್ಕುಗಳಲ್ಲಿ, ಮೈದಾನದಲ್ಲಿ ಎಲ್ಲ ಕಡೆ ಸರ್ವಂ ಯೋಗಮಯಂ ಅನ್ನೋ ಹಾಗಾಗಿತ್ತು. ಸ್ಯಾಂಡಲ್ವುಡ್ನ ಸೆಲೆಬ್ರಿಟಿಗಳು ಯೋಗಾಸನಗಳ ಝಲಕ್ ಪ್ರದರ್ಶಿಸಿದರು. ಇನ್ನು ಈ ವಾರ ಖ್ಯಾತ ಗಾಂಧಿವಾದಿ ಅಣ್ಣಾ ಹಜಾರೆ ನಗರಕ್ಕಾಗಮಿಸಿದ್ರು. ಬಹುನಿರೀಕ್ಷಿತ ಇಂದಿರಾ ಕ್ಯಾಂಟೀನ್ ನಿರ್ಮಾಣಕ್ಕೆ ಶ್ರೀಕಾರ ಹಾಡಲಾಯಿತು. ಇನ್ನು ಫ್ಯಾಷನ್ಗೂ ಹೆಸರಾಗಿರುವ ಸಿಲಿಕಾನ್ ಸಿಟಿಯಲ್ಲಿ ಒಂದು ಕಡೆ ಸಂಪೂರ್ಣ ಸಂತೆ ನಡೀತು. ಇವೆಲ್ಲದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸಿಲಿಕಾನ್ ನಗರಿಯಲ್ಲಿ ಸಂಭ್ರಮ ಸಡಗರಗಳಿಂದ ವಿಶ್ವ ಯೋಗ ದಿನ ಆಚರಣೆ ಮಾಡಲಾಯಿತು. ಕಂಠೀರವ ಸ್ಟೇಡಿಯಂನಲ್ಲಿ ಶ್ವಾಸಗುರು ವಚನಾನಂದ ಶ್ರೀಗಳ ಮಾರ್ಗದರ್ಶನದಲ್ಲಿ ಯೋಗ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು.
ಒಂದೇ ವೇದಿಕೆಯಲ್ಲಿ ವಿಶ್ವ ಯೋಗ ಗುರು ಹಾಗೂ ಭಾರತದ ಅತಿ ಹಿರಿಯ ಯೋಗ ಗುರುಗಳು ಯೋಗ ಪ್ರದರ್ಶನ ಮಾಡಿದ್ರು. ಕಾರ್ಯಕ್ರಮದಲ್ಲಿ ವಿಶ್ವ ಹಿರಿಯ ಯೋಗ ಮಾತೆ ನ್ಯೂಯಾರ್ಕ್ನ ತಾವೋ ಪೋರ್ಚಾನ್ ಲಿಂಚ್ ಮತ್ತು ಭಾರತದ ಹಿರಿಯ ಯೋಗಪಟು ಅಮ್ಮ ನಾನಮ್ಮಾಳ್ ಯೋಗಾಭ್ಯಾಸ ಪ್ರದರ್ಶನ ಮಾಡಿದ್ರು. ಈ ವೇಳೆ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಅಣ್ಣಾ ಹಜಾರೆ, ಕೇಂದ್ರ ಸಚಿವ ಅನಂತ್ ಕುಮಾರ್, ಸಚಿವ ರಮೇಶ್ ಕುಮಾರ್ ಭಾಗಿಯಾಗಿದ್ರು. ಸುಮಾರು 10,000ಕ್ಕೂ ಹೆಚ್ಚು ಸಾರ್ವಜನಿಕರು ಯೋಗ ಪ್ರದರ್ಶಿಸಿದ್ರು. ಬೆಂಗಳೂರಿನ ರಾಜ್ಯ ಬಿಜೆಪಿ ಕೇಂದ್ರ ಕಚೇರಿಯಲ್ಲೂ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ ಮಾಡಲಾಯಿತು. ಯೋಗ ದಿನಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಚಾಲನೆ ನೀಡಿದ್ರು. ಬಳಿಕ ಬಿಎಸ್ವೈ ಸಹ ಕೆಲ ಕಾಲ ಯೋಗ ಶಿಬಿರಾರ್ಥಿಗಳ ಜೊತೆಗೂಡಿ ಯೋಗ ಮಾಡಿದ್ರು. ಇವತ್ತು ಜಗತ್ತಿನ ಬಹುತೇಕ ದೇಶಗಳು ಯೋಗವನ್ನು ಒಪ್ಪಿ ಆಚರಿಸ್ತಾ ಇದ್ದಾವೆ. ಇದರ ಶ್ರೇಯಸ್ಸು ಸಂಪೂರ್ಣವಾಗಿ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಲ್ಲುತ್ತೆ. ಶಾಸಕರ ಸಮ್ಮೇಳನ ಸಭಾಂಗಣದಲ್ಲೂ ಕೂಡ ಯೋಗ ದಿನ ಆಚರಣೆ ಮಾಡಲಾಯಿತು. ಸ್ಪೀಕರ್ ಕೆಬಿ ಕೋಳಿವಾಡ, ಜಗದೀಶ್ ಶೆಟ್ಟರ್, ಈಶ್ವರಪ್ಪ, ಸಿಟಿ ರವಿ, ವಿಶ್ವೇಶ್ವರ ಹೆಗಡೆ ಕಾಗೇರಿ, ತಾರಾ ಅನುರಾಧ, ಬಸವರಾಜ ಹೊರಟ್ಟಿ, ಕೋನರೆಡ್ಡಿ ಸೇರಿದಂತೆ ಸುಮಾರು 35ಕ್ಕೂ ಹೆಚ್ಚು ಶಾಸಕರು ಯೋಗಾಭ್ಯಾಸದಲ್ಲಿ ಭಾಗವಹಿಸಿದ್ರು. ಯೋಗ ಗುರು ನಾಗರಾಜ್ ಅವರು ಯೋಗಾಸನಗಳ ಕುರಿತು ಮಾರ್ಗದರ್ಶನ ನೀಡಿದ್ರು. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಕೂಡ ಯೋಗ ದಿನ ಆಚರಿಸುವ ಮೂಲಕ ಗಮನ ಸೆಳೆದ್ರು. ಪದ್ಮನಾಭನಗರದ ತಮ್ಮ ನಿವಾಸದಲ್ಲಿ ದೇವೇಗೌಡರು ವಿವಿಧ ಭಂಗಿಗಳಲ್ಲಿ ಯೋಗಾಸನಗಳನ್ನು ಮಾಡಿದ್ರು. ಇನ್ನು ಜೆಪಿ ನಗರದ ದುರ್ಗಾಪರಮೇಶ್ವರಿ ಗ್ರೌಂಡ್ನಲ್ಲಿಯೂ ಯೋಗ ಸಮಿತಿ ಆಯೋಜನೆ ಮಾಡಿದ್ದ ಕಾರ್ಯಕ್ರಮದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯರು ಪಾಲ್ಗೊಂಡಿದ್ರು. ಕಾರ್ಯಕ್ರಮದಲ್ಲಿ ಚಿತ್ರ ನಿರ್ದೇಶಕ ಗುರುಪ್ರಸಾದ್ ಪಾಲ್ಗೊಂಡು ವಿಶ್ವ ಯೋಗ ದಿನದ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಿದ್ರು. ಇದು ಆಕ್ಚುಲಿ ಭಾರತದ ಜ್ಞಾನ. ಇದು ಯೋಗ ಅನ್ನೋದು ಪ್ರತಿಯೊಬ್ಬನಿಗೂ ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಾಗಿಡುವಂತಹ ಒಂದು ವಿಧಾನ. ಇದು ಭಾರತದ ಆವಿಷ್ಕಾರ. ಇದು ತುಂಬ ಹೆಮ್ಮೆ ಆಗುತ್ತೆ. ಆ ಕಾರಣಕ್ಕೆ ನಾನಿವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು. ಸುಮಾರು 200 ರಾಷ್ಟ್ರಗಳಲ್ಲಿ ಇದನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತಂದರೆ ಅದು ಭಾರತದ ಹೆಮ್ಮೆ. ವಿಶ್ವಸಂಸ್ಥೆಯ ನಿಯಮದ ಪ್ರಕಾರ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಕೂಡ ಬೆಳಗ್ಗೆ ಯೋಗಾಭ್ಯಾಸದಲ್ಲಿ ತೊಡಗಿಸಿಕೊಂಡಿದ್ರು. ಬೆಂಗಳೂರು ವಲಯದ ತೆರಿಗೆ ಮುಖ್ಯ ಆಯುಕ್ತರು ಯೋಗಾಭ್ಯಾಸ, ಪ್ರಾಣಾಯಾಮ ಅಭ್ಯಾಸ ಮಾಡಿದ್ರು. Yoga is something that as public servants we need to be fit, mentally be calm and offer services to the public. So this is very essential for public servants like us. ಗಿರಿನಗರದ ಯೋಗಶ್ರೀ ಹಿಂದೂ ಸೇವಾ ಪ್ರತಿಷ್ಠಾನ ವತಿಯಿಂದ ಯೋಗ ದಿನವನ್ನ ಆಚರಣೆ ಮಾಡಲಾಯಿತು. ನೂರಾರು ಯೋಗಪಟುಗಳು ವಿವಿಧ ಯೋಗಾಸನವನ್ನ ಮಾಡಿದ್ರು. ಈ ಕಾರ್ಯಕ್ರಮದಲ್ಲಿ ಶಾಸಕ ರವಿ ಸುಬ್ರಹ್ಮಣ್ಯ, ಪಾಲಿಕೆ ಸದಸ್ಯೆ ನಂದಿನಿ ಹಾಗೂ ಯೋಗಶ್ರೀ ಸಂಸ್ಥಾನದ ವನಿತಾ ಪಾಲ್ಗೊಂಡಿದ್ರು. ಯೋಗ ಇಟ್ಸ್ ಪಾರ್ಟ್ ಆಫ್ ಲೈಫ್ ಆಗಬೇಕು. ಎಲ್ಲರೂ ಅನ್ಕೊಂತಾರೆ ಒನ್ ಡೇ ಮಾಡೋಣ ಅಥವಾ ವೀಕ್ಲಿ ಥ್ರೈಸ್. ಯೋಗ ಇಟ್ಸ್ ಸೆಲ್ಫ್ ನಮ್ಮದು ಅದು ನಮ್ಮ ಲೈಫ್ ಸ್ಟೈಲ್ ಆಗಿಬಿಡಬೇಕು. ಈ ಹೇಗೆ ನಮ್ಮ ಲೈಫ್ ಸ್ಟೈಲ್ ಡೈಲಿ ಸ್ನಾನ ಮಾಡ್ತೀವಿ, ಫ್ರೆಶ್ ಅಪ್ ಆಗ್ತೀವಿ, ಟಿಫನ್ ಬ್ರೇಕ್ಫಾಸ್ಟ್ ಹೇಗೆ ಕಂಟಿನ್ಯೂ ರೊಟೀನ್ ಇರುತ್ತೆ, ನಮ್ಮ ಯೋಗನೂ ಒಂದು ಪಾರ್ಟ್ ಆಫ್ ಲೈಫ್ ಆಗಿಬಿಟ್ರೆ ಅವರ್ ಹೋಲ್ ವರ್ಲ್ಡ್ ವಿಲ್ ಬಿ ಹ್ಯಾಪಿ ಆ್ಯಂಡ್ ಹೆಲ್ದಿ. ಸ್ಯಾಂಡಲ್ವುಡ್ ನಟಿ ರಾಗಿಣಿ ಮಲ್ಲೇಶ್ವರಂನ ಸ್ಯಾಂಕಿಕೆರೆ ಅಂಗಳದಲ್ಲಿ ಯೋಗ ಪ್ರದರ್ಶನ ಮಾಡಿದ್ರು. ರಾಗಿಣಿಗೆ ಡೆಡ್ಲಿ ಸೋಮ ಆದಿತ್ಯ ಸಾಥ್ ನೀಡಿದ್ರು. ಸೂರ್ಯ ನಮಸ್ಕಾರ ಸೇರಿದಂತೆ ಹಲವು ಯೋಗಾಸನಗಳನ್ನ ಪ್ರದರ್ಶನ ಮಾಡಿದ್ರು. ಗಂಡ ಹೆಂಡತಿ ಖ್ಯಾತಿಯ ನಟಿ ಸಂಜನಾ ಕೂಡ ವಿವಿಧ ಯೋಗ ಭಂಗಿಗಳನ್ನ ಪ್ರದರ್ಶಿಸಿದ್ರು. ನಗರದ ಯಲಹಂಕದ ಶೇಷಾದ್ರಿಪುರಂ ಕಾಲೇಜಿನಲ್ಲಿ ನಡೆದ ಬೆಳ್ಳಿ ಹಬ್ಬದಲ್ಲಿ ಪಾಲ್ಗೊಂಡಿದ್ದ ಹಿರಿಯ ಗಾಂಧಿವಾದಿ ಅಣ್ಣಾ ಹಜಾರೆ ಲೋಕಪಾಲ್ಗಾಗಿ ಮತ್ತೊಮ್ಮೆ ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಧರಣಿ ಕೂರಬೇಕಾಗಿದೆ ಅಂತ ಹೇಳಿದ್ರು. ಲೋಕಪಾಲ್ ಮಸೂದೆ ಜಾರಿಯಾದರೆ 50% ಭ್ರಷ್ಟಾಚಾರಕ್ಕೆ ಕಡಿವಾಣ ಬೀಳಲಿದೆ. ಅದಕ್ಕಾಗಿ ಕಠಿಣ ಕಾನೂನುಗಳನ್ನು ರೂಪಿಸಬೇಕಾಗಿದೆ ಅಂತಾನೂ ಹೇಳಿದ್ರು. लोकपाल का कानून के लिए हम लोग आंदोलन किया, पूरा देश खड़ा हो गया. अभी लोकपाल का नियुक्ति होता है तो आज जो करप्शन है उसमें 50% करप्शन को ब्रेक लगेगा. ಭ್ರಷ್ಟಾಚಾರ ವಿರುದ್ಧದ ಹೋರಾಟದಲ್ಲಿ ತೊಡಗಿರೋರು ಮೊದಲು ಶುದ್ಧ ಹಸ್ತರಾಗಿರಬೇಕು. ನಾವು ಆಂದೋಲನ ಮಾಡಿದಾಗ ಕೆಲವರು ಅದನ್ನ ದುರುಪಯೋಗ ಮಾಡಿಕೊಂಡ್ರು. ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಬರುತ್ತೆ ಅನ್ನೋ ಆಶಾವಾದ ಇದೆ. ಶರೀರದಲ್ಲಿ ಪ್ರಾಣ ಇರೋವರೆಗೂ ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತೀನಿ ಅಂತ ಗುಡುಗಿದ್ರು. करोड़ों रुपया खर्चा करके देश में जो जागृति नहीं आनी थी
करोड़ रुपया खर्चा कर कर वो जागृति आ गई ये आंदोलन से कम लोग बोलने लगे, रास्ते पर उतरने लगे हैं। तो ये बहुत बड़ा फ़र्क होता है, इसलिए कोशिश करना है। कितना सफलता मिलेगी नहीं मिलेगी वो छोड़ो, कर्मण्येव अधिकारस्ते मां फलेषु कदाचन। ಯುವಕರು ರಾಷ್ಟ್ರದ ಶಕ್ತಿ. ಅವರು ಎಚ್ಚೆತ್ತುಕೊಂಡ್ರೆ ನಮಗೆ ಉತ್ತಮ ಭವಿಷ್ಯ ಕಾದಿದೆ. ನಾನು ಯುವಕನಾಗಿದ್ದಾಗಲೇ ದೇಶ ಸೇವೆ ಮಾಡೋದಾಗಿ ನಿರ್ಧರಿಸಿದ್ದೆ ಅಂತ ತಮ್ಮ ಬದುಕಿನ ದಿನಗಳನ್ನ ಅಣ್ಣಾ ಹಜಾರೆ ನೆನಪು ಮಾಡಿಕೊಂಡ್ರು. ರಾಜ್ಯ ಸರ್ಕಾರದ ಬಹುನಿರೀಕ್ಷಿತ ಯೋಜನೆ ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಕಾಮಗಾರಿ ಶುರುವಾಗಿದೆ. ಪ್ರಕಾಶ್ ನಗರದ ಕುವೆಂಪು ಮೆಟ್ರೋ ನಿಲ್ದಾಣದ ಬಳಿ ಇರೋ ಖಾಲಿ ಸೈಟ್ನಲ್ಲಿ ಕ್ಯಾಂಟೀನ್ ನಿರ್ಮಾಣವಾಗಲಿದ್ದು ಈಗಾಗಲೇ ಬೇಕಾದ ಸಾಮಗ್ರಿಗಳನ್ನು ಸಿಮೆಂಟ್ ಸ್ಲ್ಯಾಬ್ಗಳನ್ನು ತಂದಿಳಿಸಲಾಗಿದೆ. ಕ್ಯಾಂಟೀನ್ ನಿರ್ಮಾಣದ ಗುತ್ತಿಗೆಯನ್ನ ತಮಿಳುನಾಡಿನ ಕೆಇಎಫ್ ಇನ್ಫ್ರಾಸ್ಟ್ರಕ್ಚರ್ಗೆ ವಹಿಸಲಾಗಿದೆ. ಒಂದು ಕ್ಯಾಂಟೀನ್ ನಿರ್ಮಾಣಕ್ಕೆ 28 ಕೋಟಿ 50 ಲಕ್ಷ ವೆಚ್ಚವಾಗಲಿದೆ. ಕೇವಲ 10 ದಿನದಲ್ಲಿ ಕ್ಯಾಂಟೀನ್ ರೆಡಿಯಾಗಲಿದ್ದು ನೀರು, ವಿದ್ಯುತ್, ಶೌಚಾಲಯ ಸೌಲಭ್ಯಗಳನ್ನು ಕಲ್ಪಿಸಲಾಗುವುದು ಅಂತ ಮೇಯರ್ ತಿಳಿಸಿದರು. ಸೊ ಈ 198 ಕ್ಯಾಂಟೀನ್ ಪ್ರಥಮವಾಗಿ ಈ ದಿನ ಫಸ್ಟ್ ಎಲ್ಲಿ ಸೈಟ್ ರೆಡಿ ಇರೋವಂಥ ಸೈಟ್ಗಳಲ್ಲಿ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ. ಇವತ್ತೆಲ್ಲ ಬಂದು ಮೆಟೀರಿಯಲ್ಸಲ್ಲಿ ಇಲ್ಲಿ ಇಳಿದಿದೆ. ನಾಳೆಯಿಂದ ಇದು ಎಲ್ಲ ಫಿಕ್ಸ್ ಅಸೆಂಬಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. 10 ದಿನ ಆಗುತ್ತೆ ಇಡೀ ಕ್ಯಾಂಟೀನು ಅಸೆಂಬಲ್ ಮಾಡಿ. ಸೀವೇಜ್ ವಾಟ್ರು ಮತ್ತು ಕುಡಿಯೋ ನೀರು ಮತ್ತು ಟಾಯ್ಲೆಟ್ಸು, ಲಾನಿಂಗು ಮತ್ತು ಸೈಡ್ ಕಾಂಪೌಂಡ್ಸು ಅದನ್ನೆಲ್ಲ ಸೇರಿ ಎಲ್ಲ ಕಂಪ್ಲೀಟ್ ಆಗೋದಕ್ಕೆ 10 ದಿನ ಆಗುತ್ತೆ, ಇನ್ಕ್ಲೂಡಿಂಗ್ ಎಲೆಕ್ಟ್ರಿಸಿಟಿ. ಕಲರ್ಫುಲ್ ಗೃಹಾಲಂಕಾರಿಕ ವಸ್ತುಗಳು, ಕಣ್ಣು ಕುಕ್ಕುವಂತಹ ಓಲೆ ಜುಮ್ಕಿಗಳು, ವಾರೆವ್ವಾ ಹೆಣ್ಣು ಮಕ್ಕಳಿಗೆ ಆಲ್ ಇನ್ ಒನ್ ಪ್ಲೇಸ್. ಇವನ್ನೆಲ್ಲ ನೋಡಿದ್ರೆ ಯಾವುದು ಖರೀದಿಸೋದು ಬಿಡೋದು ಅಂತ ಕನ್ಫ್ಯೂಸ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಈ ಜಾತ್ರೆ ಸಂಭ್ರಮ ಕಂಡು ಬಂದಿದ್ದು ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ನಡೀತಿರೋ ಸಂಪೂರ್ಣ ಸಂತೆಯಲ್ಲಿ. ಇದು ಆ್ಯಕ್ಚುಲಿ 11 ಡೇಸ್ ಎಕ್ಸಿಬಿಷನ್. 15th ಜೂನಿಂದ ಸ್ಟಾರ್ಟ್ ಆಗಿ 25th ಜೂನ್ ತನಕ ನಡೀತಾ ಇದೆ. ಇದು ಸಂಪೂರ್ಣ ಸಂತೆ ಆ್ಯಕ್ಚುಲಿ ಡಿಫ್ರೆಂಟ್ ಆಗಿದೆ, ಯಾಕೆಂದರೆ ಆರ್ಟಿಸನ್ಸ್ನ ಅಪ್ ಸ್ಕೇಲ್ ಮಾಡೋಕ್ಕೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಟ್ಸ್ ಆಲ್ಸೋ ಅಫಿಲಿಯೇಟೆಡ್ ವಿತ್ ಅನ್ NGO. ಇನ್ನು ಸಂತೆಯಲ್ಲಿ 150ಕ್ಕೂ ಹೆಚ್ಚು ಸ್ಟಾಲ್ಗಳಿವೆ. ಅಂದ ಚಂದದ ಸೀರೆಗಳು, ಸೀರೆಗೆ ಮ್ಯಾಚಿಂಗ್ ಆಗುವ ಓಲೆಗಳು, ಬಳೆ, ಸರಗಳು ನೀರೆಯರ ಕಣ್ಣು ಕುಗ್ತಿದ್ವು. ಇನ್ನು ಮಾರಾಟಗಾರರು ಭರ್ಜರಿ ವ್ಯಾಪಾರದ ಸಂಭ್ರಮದಲ್ಲಿದ್ರು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ವಾರದ ವೀಕ್ಲಿ ರೌಂಡ್ ಅಪ್. ಮುಂದಿನ ವಾರ ಇನ್ನಷ್ಟು ಭಿನ್ನ ವಿಭಿನ್ನ ಕಾರ್ಯಕ್ರಮಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಕೀಪ್ ವಾಚಿಂಗ್ ಸುದ್ದಿ ಟಿವಿ. ನಾವು ಸುಳ್ಳು ಹೇಳಲ್ಲ.